ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ದೇವಸ್ಥಾನಗಳಿಂದ ಮನುಷ್ಯನಿಗೆ ಏನೇನು ಲಾಭ ಆಗ್ತಾ ಇದೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಈಗ ನಿಮ್ಗೆ ಗೊತ್ತಿರುವಂತೆ ದೇವಸ್ಥಾನಗಳಿಂದ ನಾವು ದರ್ಶನವನ್ನು ಮಾಡ್ತೇವೆ, ಪೂಜೆಯನ್ನು ಮಾಡ್ತೇವೆ, ಅಥವಾ ಪ್ರಾಬ್ಲಮ್ ಸಾಲ್ವ್ ಆಗಿ ಕಾರ್ಯಗಳನ್ನು ಮಾಡಿಸ್ತೇವೆ, ದೈವಿಕ ಆಚರಣೆಗಳನ್ನು ಮಾಡಿಸ್ತೇವೆ. ಅದರಿಂದ ಅನುಕೂಲ ಆಗುತ್ತೆ, ದೇವರ ದರ್ಶನ ಸಿಗುತ್ತೆ, ಅದರಿಂದ ಶಕ್ತಿ ಸಿಗುತ್ತೆ, ಅನುಕೂಲ ಸಿಗುತ್ತೆ. ಈ ರೀತಿಯಾಗಿ ನಿಮ್ಮ ಮನಸ್ಥಿತಿ ಇರುತ್ತೆ. ಇದು ಹೌದು, ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಆ ರೀತಿಯಾಗಿ ಹೇಳಬಾರ್ದು. ಬದಲಿಗೆ ಮನುಷ್ಯ ಬಯಸದೆ ಆ ಗೋಪುರಗಳಿಂದ ಯಾವ ರೀತಿಯಾದಂತಹ ಊರ್ಜೆ ಎಂಬತಕ್ಕಂಥದ್ದು ಜೀವಕುಲವನ್ನ ಸಾಕ್ತಾ ಇದೆ, ಜೀವಕುಲವನ್ನ ಪೋಷಿಸ್ತಾ ಇದೆ, ಜೀವಕುಲವನ್ನ ರಕ್ಷಣೆಯನ್ನ ಮಾಡ್ತಾ ಇದೆ. ಅದ್ರ ಬಗ್ಗೆ ತಿಳಿಯೋದಾದ್ರೆ ಮನುಜಕುಲ ಎಂಬತಕ್ಕಂಥದ್ದೇನಿದೆ, ಈ ಮನುಜಕುಲ ಶ್ರಮವನ್ನೇ ಪಡೆದೆ ಆಧ್ಯಾತ್ಮಿಕ ಶಕ್ತಿಯನ್ನ ಪಡೆದುಕೊಳ್ತಾ ಇರುತ್ತೆ. ಕಾರಣ, ಎಲ್ಲೆಲ್ಲಿ ಯಾವ ಯಾವ ದೇವಾಲಯಗಳಲ್ಲಿ ದೈವಶಕ್ತಿಯ ವಾಸ ಇದೆ ಅಂತ ಸಂದರ್ಭದಲ್ಲಿ ಆ ದೇವಾಲಯದ ಮೂಲಕ ಪ್ರಕಾಶಮಾನತೆ ಅಂದ್ರೆ ಸಕಾರಾತ್ಮಕ ಕಿರಣಗಳು, ಸಕಾರಾತ್ಮಕ ಶಕ್ತಿ ಎಂಬತಕ್ಕಂಥದ್ದು ಅಗಾಧವಾಗಿ ಯಥೇಚ್ಛವಾಗಿ ಹೊರಹೊಮ್ತಾ ಇರುತ್ತೆ. ಆ ಶಕ್ತಿ ವಾಯುವಿನ ಮೂಲಕ ಪರಿಸರದಾದ್ಯಂತ ವ್ಯಾಪ್ತವಾಗ್ತಾನೆ ಇರುತ್ತೆ. ಆ ಸಮಯಕ್ಕೆ ಯಾರಾದ್ರೂ ಪೂಜೆ, ಪ್ರಾರ್ಥನೆ ಇತ್ಯಾದಿ ಕಾರ್ಯವನ್ನು ಮಾಡ್ತಾ ಇದ್ರೆ ಅಲ್ಲಿ ಮ್ಯಾಕ್ಸಿಮಮ್ ದೈವಶಕ್ತಿ ಅನುಗ್ರಹ ಪ್ರಾಪ್ತಿಗೆ ಅನುಕೂಲ ಆಗುತ್ತೆ. ದೇವಸ್ಥಾನದ ಕೇಂದ್ರ ಬಿಂದುವಿನಿಂದ ದೈವಶಕ್ತಿಯ ಅನುಗ್ರಹದಿಂದ ಉಂಟಾಗ್ತಕ್ಕಂತಹ ಲೆಹರ್, ಅಲೆಗಳು, ಪ್ರಕಾಶಮಾನತೆ, ವೇವ್ಸ್ಗಳು ಎಂಬತಕ್ಕಂಥದ್ದೇನಿದೆ ಅದು ಲೋಕಾದ್ಯಂತ ತಲುಪ್ತಾ ಇರ್ತವೆ. ಎಷ್ಟೆಷ್ಟು ದೇವಾಲಯಗಳಿದ್ದಾವೆ ಎಲ್ಲ ಲೆಕ್ಕಾಚಾರವನ್ನು ಮಾಡಿ ಇಂಥ ಜಾಗದಲ್ಲಿ ಅಂತ ಹೇಳಿ ಒಂದು ಕ್ಯಾಲ್ಕುಲೇಟ್ ರೀತಿಯಾಗಿ ರಚನೆ ಮಾಡಿದ್ದಾರೆ. ಈ ಎಲ್ಲಾ ದೇವಾಲಯಗಳನ್ನ ನಾವು ನೋಡಿದಂತಹ ಪಕ್ಷದಲ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಒಂದು ಚಿತ್ರವನ್ನ ಬಿಡಿಸಿದಂತ ಪಕ್ಷದಲ್ಲಿ ಎಷ್ಟು ದೇವಾಲಯ ಇದ್ದಾವೆ, ಸಾತ್ವಿಕ ಇದ್ದಾವೆ, ಶಕ್ತಿಯುತ ಆಗಿದೆ, ಪೂಜೆ ಕೈಕರ್ಯಗಳೆಲ್ಲ ಚೆನ್ನಾಗಿ ನಡೀತಾವೆ, ಅಂತ ಜಾಗದಲ್ಲಿ ದೈವಶಕ್ತಿಯ ಅನುಗ್ರಹ ಇದೆ, ಉಪಸ್ಥಿತಿ ಇದೆ, ಅಂತ ದೇವಾಲಯಗಳನ್ನ ಮೇಲ್ಭಾಗದಲ್ಲಿ ನಕ್ಷೆಯನ್ನ ರೆಡಿ ಮಾಡಿದ್ರೆ ಅಲ್ಲಿ ದೈವಿಕ ಚಿಹ್ನೆ, ಏಕೆಂದ್ರೆ ಒಂದಕ್ಕೊಂದು ಕನೆಕ್ಟಿವಿಟಿ ಇದ್ದೇ ಇದ್ದಾವೆ, ಕನೆಕ್ಟಿವಿಟಿ ಇಲ್ಲದೇ ಇಲ್ಲ. ಆ ದೇವಸ್ಥಾನದ ಶಕ್ತಿಯ ಊರ್ಜೆಯಿಂದ ಒಂದು ಭೂಮಂಡಲದ ಮೇಲೆ ಸುರಕ್ಷಾ ಚಕ್ರ ಎಂಬತಕ್ಕಂಥದ್ದು ಆಗಿದೆ. ಆ ನಿರ್ಮಾಣದಿಂದ ಮನೇಲಿ ಯಾರು ಪೂಜೆ ಮಾಡಲ್ಲ, ಪ್ರಾರ್ಥನೆ ಮಾಡೋದಿಲ್ಲ, ಹಾಗಾಗಿ ಇರ್ತಾರೆ. ಆ ಜೀವರಾಶಿಗಳ ಸಾಗಿಸಲು ಭಕ್ತರಾಗಿರ್ತಕ್ಕಂಥವರು, ಆಸ್ತಿಕ ವರ್ಗ ಆಗಿರ್ತಕ್ಕಂಥವರು ಹೇಗೂ ಅವರು ಪೂಜೆ ಕೈಕರ್ಯಗಳನ್ನ ಮಾಡಿಕೊಂಡು ಅವರಲ್ಲೇ ಅವರು ಶಕ್ತಿಯುತ ಸಕ್ಷಮ ಇರ್ತಾರೆ. ಆದ್ರೆ ಯಾರು ಮಾಡೋದಿಲ್ಲ, ಅವರನ್ನು ಕೂಡ ಈ ಭೂಮಂಡಲದ ಮೇಲೆ ಉಸಿರಾಡ್ಲಿಕ್ಕೆ, ಗಾಳಿ ತಗೊಳ್ಲಿಕ್ಕೆ, ಬೆಳಕು ತಗೊಳ್ಲಿಕ್ಕೆ, ನೆಲದ ಮೇಲೆ ಬದುಕಲಿಕ್ಕೆ ಭಗವಂತ ಅವಕಾಶ ಇಟ್ಟಿದ್ದಾನೆ. ಅದು ಹೇಗೆ ಬದುಕ್ತಾ ಇದ್ದಾವೆ ದೇಹಗಳು? ಈ ಒಂದು ಗೋಪುರಗಳ ಮೂಲಕ, ದೇವಾಲಯಗಳ ಮೂಲಕ ಉತ್ಪನ್ನವಾಗ್ತಕ್ಕಂಥ ಎನರ್ಜಿಯಿಂದ ಸಂಗ್ರಹವಾಗಿರ್ತಕ್ಕಂಥ ಸುರಕ್ಷಾ ಕವಚ, ಆ ದೈವಿಕ ಸುರಕ್ಷಾ ಕವಚ ಎಂಬತಕ್ಕಂಥದ್ದು ಈ ಭೂಮಂಡಲದಾದ್ಯಂತ ಏನು ವ್ಯಾಪ್ತವಾಗಿದೆ, ಆ ವ್ಯಾಪ್ತವಾಗಿರ್ತಕ್ಕಂಥ ಸಕಾರಾತ್ಮಕತೆ. 10 ಜನ ಪೂಜೆ ಮಾಡೋದಿಲ್ಲ, ಕಾರ್ಯ ಮಾಡೋದಿಲ್ಲ, ನಾಸ್ತಿಕ ವರ್ಗ ಇದೆ, 1-2 ಜನ ಆಸ್ತಿಕ ವರ್ಗ ಇದ್ದಾರೆ, ಅಂತರ ಸಂದರ್ಭದಲ್ಲೂ ಕೂಡ ಕನೆಕ್ಟಿವಿಟಿ ಆಗುತ್ತಲ್ಲ. ಸಕಾರಾತ್ಮಕತೆ ವೇವ್ಸ್ ಎಲ್ಲಾ ಕಡೆ ಸಂಚಾರವನ್ನು ಮಾಡ್ತಿರುವ ಕಾರಣದಿಂದ ಅನ್ಯ ನಾಸ್ತಿಕ ವರ್ಗ ಏನಿದೆ ಅದೂ ಕೂಡ ಸ್ವಚ್ಛಂದವಾಗಿ ಬದುಕಲು ಸಾಧ್ಯವಾಗ್ತಾ ಇದೆ. ಕಾರಣ ಇಷ್ಟೇ, ಗೋಪುರದಿಂದ ದೈವಶಕ್ತಿಗಳಿಂದ ಉತ್ಪನ್ನವಾಗ್ತಕ್ಕಂತಹ ಆ ಒಂದು ಸಕಾರಾತ್ಮಕ ವೇವ್ಸ್ ರೋಗರಹಿತ ಜೀವನವನ್ನ ನೀಡುತ್ತೆ, ಆಯಸ್ಸು ಪೂರ್ಣ ಜೀವನವನ್ನ ನೀಡುತ್ತೆ, ಸಕಾರಾತ್ಮಕತೆಯ ಜೀವನವನ್ನ ನೀಡುತ್ತೆ, ಶಾಂತಿಯುತವಾದಂಥ ಜೀವನವನ್ನ ನೀಡುತ್ತೆ, ಶಕ್ತಿಯುತವಾದಂಥ ಜೀವನವನ್ನ ನೀಡುತ್ತೆ, ಕ್ರಮಬದ್ಧವಾಗಿ ಮನುಷ್ಯ ಬದುಕಲು ಕೂಡ ವಾತಾವರಣ ನಿರ್ಮಾಣ ಮಾಡುತ್ತೆ. ಈ ಭೂಮಂಡಲಾದ್ಯಂತ ಹೇಗೆ ಸಕಾರಾತ್ಮಕ ವಾತಾವರಣ ಇರಬೇಕು ಅದನ್ನು ವ್ಯಾಪ್ತಗೊಳಿಸುವ ನಿಟ್ಟಿನಲ್ಲಿ ಪ್ರತಿ ಕ್ಷಣ ಕಾರ್ಯ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ದೇವಾಲಯಗಳಿಂದ ಉತ್ಪನ್ನವಾಗ್ತಕ್ಕಂಥ ಊರ್ಜೆ ಎಂಬತಕ್ಕಂಥದ್ದೇನಿದೆ ಎಲ್ಲ ಜೀವರಾಶಿಗಳನ್ನು ಕೂಡ ಸಾಕಿ ಸಲತಾ ಇದೆ, ಪೋಷಣೆಯನ್ನು ಮಾಡ್ತಾ ಇದೆ, ಪ್ರೊಟೆಕ್ಟ್ ಮಾಡ್ತಾ ಇದೆ. ಅನ್ಯ ಶಕ್ತಿಗಳಿಂದ, ಅನ್ಯ ಒಂದು ಬ್ರಹ್ಮಾಂಡದಿಂದ ಬರ್ತಕ್ಕಂಥದ್ದಾಗಿರ್ಬೋದು, ಶಕ್ತಿಗಳಿಂದ, ಪ್ರಕೃತಿಯಲ್ಲಿ ಉಪಸ್ಥಿತವಿರ್ತಕ್ಕಂತಹ ಹಾನಿಕಾರಕ ಅಂಶಗಳಿಂದ ಎಲ್ಲಾ ರೀತಿಯಲ್ಲೂ ಕೂಡ ಪ್ರೊಟೆಕ್ಟ್ ಮಾಡ್ತಾ ಇದೆ. ದೇಶದಾದ್ಯಂತ ಇರ್ತಕ್ಕಂಥದ್ದನ್ನು ನೋಡಿ, ಹಾಗೆ ಭೂಮಂಡಲದಾದ್ಯಂತ ಇರ್ತಕ್ಕಂಥ ದೇವಾಲಯಗಳನ್ನ ನೋಡಿ, ನೀವೊಂದು ಚಿತ್ರ ಅಥವಾ ಒಂದು ನಕ್ಷೆಯನ್ನು ರೆಡಿ ಮಾಡಿ ಯಾವ ರೀತಿಯಾದಂಥ ಓಂಕಾರ ಬರ್ತಕ್ಕಂಥ ಸಾಧ್ಯತೆ ಇದೆ, ಹಾಗೆಯೇ ಶ್ರೀ ಬರ್ತಕ್ಕಂಥ ಸಾಧ್ಯತೆ ಇದೆ,
ಹಾಗೆಯೇ ಸ್ವಸ್ತಿಕ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಹಲವು ಈ ಚಕ್ರ ಮಂಡಲಗಳನ್ನ ನಾವೇನ್ ಹಾಕ್ತೀವಿ, ಆ ಮಂಡಲಗಳು ರಚನೆ ಆಗ್ತವೆ. ಹಾಗಾಗಿ ಎಲ್ಲ ಒಂದು ಶಕ್ತಿ ಊರ್ಜೆ ಎಂಬತಕ್ಕಂಥದ್ದೇನಿದೆ ಅದು ದೇಶವ್ಯಾಪಿ ಈ ಒಂದು ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಸೃಷ್ಟಿ ವ್ಯಾಪ್ತಿ ಎಷ್ಟು ದೂರ ಇದೆ ಅಷ್ಟು ದೂರದಲ್ಲೂ ಕೂಡ ರಚಿತವಾಗಿ ಆಂತರಿಕವಾಗಿ ಎಲ್ಲ ವೇವ್ಸ್ಗಳು ಕೂಡ ಸಾಕ್ತಾನೆ. ಅದರಿಂದಾಗಿ ದೈವಿಕ ಪೂಜೆ ಕೈಕರ್ಯಗಳನ್ನ ಜಪತಪಗಳನ್ನ ಯಾರು ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಸಕಾರಾತ್ಮಕತೆ ಅವರಲ್ಲಿ ಮೊದಲೇ ಇರುವ ಕಾರಣದಿಂದ ಪೂಜೆ ಕೈಕರ್ಯಗಳನ್ನು ಮಾಡಿದ್ರೆ ಸಕಾರಾತ್ಮಕವಾಗಿರೋರಿಗೆ ಈ ರೀತಿಯಾಗಿ ದೈವಿಕ ಸಂಚಾರ ಆಗ್ತಾ ಇರುವ ಕಾರಣ ಶಕ್ತಿ ಪ್ರಾಪ್ತಿ ಆಗುತ್ತೆ, ಶಕ್ತಿ ಲಭ್ಯ. ಆಗ ಬೇಗ ಬೇಗ ಸಮಸ್ಯೆಗಳು ನಿವಾರಣೆ ಆಗ್ತವೆ, ಇಷ್ಟಾರ್ಥಗಳು ಕೂಡ ನೆರವೇರ್ತವೆ. ಈ ವೇವ್ಸ್ಗಳ ಕಾರಣದಿಂದ ನಾಸ್ತಿಕ ವರ್ಗ ಏನಿರುತ್ತೆ ಅವರು ಪೂರ್ವಜನ್ಮದಲ್ಲಿ ಕಾರ್ಯಗಳನ್ನು ಮಾಡಿರ್ತಾರೆ, ಇಲ್ದಿದ್ರೆ ಮನುಷ್ಯ ಜೀವನ ಸಿಗೋದಿಲ್ಲ. ಪೂರ್ವಜನ್ಮದಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡಿರ್ತಾರೆ, ಅದರಿಂದಾಗಿ ಮನುಷ್ಯ ಜೀವನ ಸಿಕ್ಕಿರುತ್ತೆ. ಆದ್ರೆ ನಾಸ್ತಿಕತ್ವ ಇರ್ಲಿಕ್ಕೆ ಕಾರಣ ಅಂದ್ರೆ ಇನ್ನು ಕರ್ಮಫಲಗಳು ಬಾಕಿ ಇರ್ತಾವೆ. ಆ ಕರ್ಮಫಲಗಳನ್ನು ಕಳೆದುಕೊಂಡ ನಂತರ ಅವರು ಕೂಡ ಆ ಒಂದು ಜ್ಞಾನದ ಪ್ರಾಪ್ತಿಯನ್ನು ಉಳಿಸ್ಕೋತಾರೆ. ಯಾಕೆಂದ್ರೆ ಹಿಂದೆಲ್ಲ ಮಾಡ್ಕೊಂಡೇ ಬಂದಿರ್ತಾರೆ. ಇಲ್ಲದಿದ್ರೆ ಈಗ ಜನ್ಮವನ್ನು ಪಡೀಲಿಕ್ಕೆ ಆಗೋದಿಲ್ಲ, ಜನ್ಮ ಕೂಡ ಸಿಗೋದಿಲ್ಲ ಈ ದೇಹಕ್ಕಲ್ಲ ಜೀವಾತ್ಮಕ್ಕೆ. ಈ ಪಡೆದಿದ್ದಾರೆ ಅಂದ್ಮೇಲೆ ಪುಣ್ಯ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿರ್ತಾರೆ. ಅದರಿಂದಾಗಿ ಈ ಸಂದರ್ಭದ ಕರ್ಮಫಲಾನುಸಾರವಾಗಿ ಇರೋ ಕಾರಣದಿಂದ ನಾಸ್ತಿಕ ಸ್ಥಿತಿ ಎಂಬತಕ್ಕಂಥದ್ದು ನಿರ್ಮಾಣವಾಗಿದ್ದರೂ ಭಗವಂತ ಪೂರ್ವದ್ದೆಲ್ಲ ಕೂಡ ನೋಡಿರ್ತಾರೆ. ಅದರಿಂದಾಗಿ ಅವುಗಳಿಗೂ ಕೂಡ ಆ ಒಂದು ಸಕಾರಾತ್ಮಕ ವಾತಾವರಣ ವೇವ್ಸ್ ಅನ್ನು ಇಟ್ಟಿರ್ತಾರೆ. ಅದರಿಂದಾಗಿ ಎನರ್ಜಿ ಲಭ್ಯ ಆಗ್ತಾ ಇರುತ್ತೆ, ದೇಹದ ಪೋಷಣೆ ಆಗ್ತದೆ. ನಾಸ್ತಿಕರೇನು ಹಾಗೆ ಇರೋದಿಲ್ಲ, ಅವರು ಕೂಡ ಬೆಳವಣಿಗೆಯನ್ನ ಹೊಂದುತ್ತಾ ಇರ್ತಾರೆ. ದೇಹ ರೂಪದಲ್ಲಿ, ಜೀವನದಲ್ಲಿ, ಹಣಕಾಸಲ್ಲಿ, ಇಷ್ಟಾರ್ಥಗಳ ನೆರವೇರಿಸಿಕೊಳ್ಳೋದ್ರಲ್ಲಿ ಎಲ್ಲದರಲ್ಲೂ ಕೂಡ ಪೂರ್ತಿ ಮಾಡ್ಕೋತಾ ಇರ್ತಾರೆ. ಇದಕ್ಕೆ ಕಾರಣ ಕರ್ಮಫಲಗಳು ಕಾರಣ ಆಗಿರುತ್ತೆ. ಆದ್ರೆ ಭಗವಂತನ ದಯೆ ಅನುಗ್ರಹ ಎಂಬತಕ್ಕಂಥದ್ದು ಏನಿರುತ್ತೆ ದೇವಾಲಯಗಳಲ್ಲಿ ಉಪಸ್ಥಿತವಿರುತ್ತೆ, ಅವರ ಊರ್ಜೆ ಎಂಬತಕ್ಕಂಥ ಪ್ರಕಟವಾಗ್ತಾ ಇರುತ್ತೆ. ಅದು ಈ ವಾಯುವಿನ ಮೂಲಕ ಮತ್ತು ಬೆಳಕಿನ ಸಂಚಾರದ ಮೂಲಕ ಪೂರ್ಣ ಜೀವಕುಲದಾದ್ಯಂತ ಅದು ವ್ಯಾಪಿಸಿ ಸಕಾರಾತ್ಮಕತೆಯನ್ನು ನಿರ್ಮಾಣ ಮಾಡುತ್ತೆ. ಅದರಿಂದಾಗಿ ದೇವಾಲಯಗಳು ಎಂಬತಕ್ಕಂಥದ್ದು ಏನಿದ್ದಾವೆ ಇವೆಲ್ಲ ದಿವ್ಯ ಶಕ್ತಿಗಳು ನಮ್ಮ ಜೀವ ಮನುಕುಲವನ್ನ ಪಾಲನೆಯನ್ನ ಪೋಷಣೆಯನ್ನ ಮಾಡ್ತಿರ್ತಕ್ಕಂತಹ ಸಕಾರಾತ್ಮಕ ಎನರ್ಜಿ. ಪ್ರತಿಯೊಂದು ದೇಹದ ಅಂತರಂಗದಲ್ಲಿ ಇರ್ತಕ್ಕಂಥದ್ದು ಆತ್ಮವೇ ಆಗಿದೆ. ಆ ಆತ್ಮ ಪರಮಾತ್ಮನ ಸಂತಾನ. ಆ ಕಾರಣದಿಂದ ಅವರು ಸಕಾರಾತ್ಮಕ ವೇವ್ಸ್ಗಳನ್ನ ರಚನೆಯನ್ನ ಮಾಡಿದ್ದಾರೆ, ಅವರು ಉಪಸ್ಥಿತವಿದ್ದಾರೆ. ಅದರಿಂದಾಗಿ ಜೀವ ಬದುಕಲು ಸಾಧ್ಯವಾಗ್ತಾ ಇದೆ. ಪೂಜೆ ಕೈಕರ್ಯಗಳನ್ನ ಮಾಡೋ ದೇವಸ್ಥಾನಕ್ಕೆ ಹೋದಂತ ಪಕ್ಷದಲ್ಲಿ ನೇರ ಅನುಕೂಲ ಲಭ್ಯ ಆಗುತ್ತೆ. ಪೂಜೆ ಕೈಕರ್ಯಗಳನ್ನ ಮಾಡದೆ ಹಾಗೇ ಇರ್ತಕ್ಕಂಥವ್ರಿಗೂ ಕೂಡ ಪ್ರತಿನಿತ್ಯ ಈ ಒಂದು ಸಕಾರಾತ್ಮಕ ವೇವ್ಸ್ ಎಂತಕ್ಕಂಥದ್ದು ಸಂಚಾರವಾಗ್ತಾನೆ ಇರ್ತಾವೆ, ಪರಿಸರದಲ್ಲೆಲ್ಲ ಹರಡ್ತಾನೆ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ವಾತಾವರಣವನ್ನು ಸಕಾರಾತ್ಮಕವಾಗಿ ನಿರ್ಮಾಣವನ್ನ ಮಾಡ್ತಾನೆ ಇರ್ತಾವೆ. ಅದರಿಂದ ಎಲ್ಲ ಮನುಷ್ಯ ಜಾತಿ ಬದುಕ್ತಾ ಇದೆ. ಈ ಮನುಷ್ಯ ಜಾತಿ ಬದುಕಲಿಕ್ಕೆ ದೈವಿಕ ಶಕ್ತಿಯೇ ಕಾರಣ. ದೇವರ ಒಂದು ದೃಷ್ಟಿ, ಆ ಒಂದು ಶಕ್ತಿ ಉಪಸ್ಥಿತಿ ಇದೇ ಕಾರಣವೇ ಹೊರತಾಗಿ ಬೇರೆ ಮತ್ತೊಂದು ಏನು ಇಲ್ಲ ಅಂತ ಹೇಳ್ತಾ ಇವ್ರು ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡುವಂತಹ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಃಖದ ಪೌಡರಿಗೆ ಆರ್ಡರ್ ಮಾಡ್ಬೋದು. ಇನ್ಸ್ಪೆಂತಗಳು ಮೈಕೈ ಇಟ್ಕೊಂಡು ಮನೆಗೆ ಹಾಡ್ತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳನ್ನು ಮುಕ್ತರಾಗಿ ದಂತವಂತ ಬಾಧೆಗಳನ್ನ ನಿವಾರಣೆ ಮಾಡ್ಕೋಬಹುದು.